ಮಾನ್ಯ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮುಂದಿನ 2.5 ವರ್ಷ ಅವಧಿ ಕೂಡ ತೃಪ್ತಿಕರವಾಗಿ ಜನರ ಸೇವೆಯನ್ನು ಮಾಡಿ ಪೂರೈಸ್ತೀವಿ ಅಂತ ಹೇಳುವಂಥ ವಿಶ್ವಾಸ. ಈಗ ಹುಡುಗಿಗೆ ಒಂದು ಸಚಿವ ಸ್ಥಾನ ಬೇಕು ಅಂತೇಳಿ ಬೇಡಿಕೆ ಇದೆ. ನಾವು ಕೂಡ ಬಹಳ ಆಕಾಂಕ್ಷಿ ಇದ್ದೀವಿ. ಭಾಳಷ್ಟು ವರ್ಷಗಳಿಂದ ಈ ಬೇಡಿಕೆ ಇದೆ. 99ನೇ ಇಸ್ವಿಯಿಂದ ಕೊಡಗಿನಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ದೊರಕಲಿಲ್ಲ. ರಾಜ್ಯದ ಒಂದು ಜಿಲ್ಲೆಯಾಗಿ ಜಿಲ್ಲೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ದೇಶಕ್ಕೆ. ಜಿಲ್ಲೆ ಸಣ್ಣದಾದರೂ ಕೂಡ, ಜನಸಂಖ್ಯೆ ಸಣ್ಣದಿದ್ದರೂ ಭಾಳ ದೊಡ್ಡ ಕೊಡುಗೆಯನ್ನು ನಾವು ಸೇವೆಯಲ್ಲಿರ್ಬೋದು ಮತ್ತು ಕ್ರೀಡೆಯಲ್ಲಿರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೊಡಗಿನ ಜನರ ಕೊಟ್ಟಂಥ ಸೇವೆ ಈ ದೇಶದ ಅಭಿವೃದ್ಧಿಗೆ ಕಾರಣಕರ್ತೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಿಂದ ಅದನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಸರ್, ಈಗ ನೀವು ಕಾನೂನು ಒಂದಾಗಿಲ್ಲ CM ಅವರು ನಿನ್ನೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು ಘಟನೆ ಇಟ್ಕೊಂಡು BJP ಒಂದು ಅಲಿಗೇಷನ್ ಮಾಡ್ತಾರೆ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. DK ಶಿವಕುಮಾರ್ ಅವರು ಟನಲ್ನಲ್ಲಿ ದರೋಡೆ ಮಾಡಿದರೆ ಹಗಲಿನಲ್ಲಿ ಈ ದರೋಡೆ ಮಾಡ್ತಾರೆ. ಇದೆಲ್ಲ ರಾಜಕೀಯ ಮಾತುಗಳು. ಇದರಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇಲ್ಲ. ಸಂಪೂರ್ಣವಾಗಿ ವಿಫಲವಾಗಿರುವಂಥ ವಿರೋಧ ಪಕ್ಷ ಯಾವುದಾದ್ರು ಈ ದೇಶದಲ್ಲಿದ್ದರೆ ಅದು ಕರ್ನಾಟಕದಲ್ಲಿರುವಂಥ BJP. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಮಾತಾಡ್ತಾ ಇರೋರೆಲ್ಲರೂ ಕೂಡ ಹಗರಣಗಳಲ್ಲಿ ಮುಳುಗಿ ಭ್ರಷ್ಟಾಚಾರ ಮಾಡಿ ಇದ್ದಂಥ ಪಕ್ಷದಲ್ಲಿ ಇದ್ದಂಥ ನಾಯಕರು ಜೈಲುವಾಸವನ್ನು ಕೂಡ ಅನುಭವಿಸಿರುವಂಥ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೀರ್ತಿ ಕರ್ನಾಟಕದ BJPಗಿದೆ. ಅದರಿಂದ ದಯವಿಟ್ಟು ಅವರ ಮಾತುಗಳಿಗೆ ಯಾರೂ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನ ಕೂಡ ಗೊತ್ತಾಗಿದೆ ಅವ್ರಿಗೆ ಯಾರು ಏನು ಅಂತ ಹೇಳುವಂಥದ್ದು. ಅದರಿಂದ ಆದರೆ ನಿನ್ನೆ ನಡೆದಂಥ ಘಟನೆಯನ್ನು ಭಾಳ ಗಂಭೀರವಾಗಿ ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕೂಡ ನಡೆದಿದೆ. ನಾನು ಕೂಡ ಸಭೆಯಲ್ಲಿದ್ದೆ. DG ಅವರು, ಪೊಲೀಸ್ ಕಮಿಷನರ್ ಎಲ್ಲರನ್ನೂ ಸೇರಿ ಒಂದು ಸಭೆಯನ್ನು ನಡೆಸಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ತೀವಿ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಭಾಳ ಸೂಕ್ತವಾದಂಥ ಮತ್ತು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಕೂಡ ನೀಡಿದ್ದಾರೆ. ಆದಷ್ಟು ಬೇಗ ಅವ್ರು ಪತ್ತೆ ಆಗ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಚಾರ್ಜ್ ಶೀಟನ್ನು ತನಿಖೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು. ಇಲ್ಲ, ಗೃಹ ಸಚಿವರು ಆ ಥರ ಹೇಳಿಲ್ಲ. ಆದಷ್ಟು ಬೇಗ ತನಿಖೆ ಪೂರ ಆಗಬೇಕು ಮತ್ತು ವರದಿ ಸಲ್ಲಿಸಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದು ಯಾವತ್ತು ಸಲ್ಲಿಸ್ತಾರೆ ಪೊಲೀಸವರು ನೋಡಬೇಕು.